Hi everyone, welcome to Eco Learning Classes. This is Professor Geeta Mahesh. Dear students, ಇವತ್ತು ನಾವು ತಗೊಂಡಿರೋ ಟಾಪಿಕ್ ಬಂದು 4 methods of floating new issues in the primary market. ನಮಗೆಲ್ಲ ಗೊತ್ತಿದೆ ಫೈನಾನ್ಷಿಯಲ್ ಮಾರ್ಕೆಟ್ ಈಸ್ ಡಿವೈಡೆಡ್ ಇಂಟು 2 ಡಿವಿಷನ್ ಅಲ್ವಾ. ಒಂದು ಬಂದು ಮನಿ ಮಾರ್ಕೆಟ್ ಅಂತ ಹೇಳ್ತೀವಿ, ಇನ್ನೊಂದು ಬಂದು ಕ್ಯಾಪಿಟಲ್ ಮಾರ್ಕೆಟ್. ಮನಿ ಮಾರ್ಕೆಟ್ ವಿಲ್ ಡೀಲ್ಸ್ ವಿತ್ ಶಾರ್ಟ್ ಟರ್ಮ್ ಫಂಡ್ಸ್ ಅಂತಾನೆ ನಾವು ಹೇಳ್ಬೋದು. ಓಕೆ, ಶಾರ್ಟ್ ಟರ್ಮ್ ಫಂಡ್ಸ್ ಅಂತ ನಾವು ಹೇಳ್ಬೋದು. ಇನ್ನು ಕ್ಯಾಪಿಟಲ್ ಮಾರ್ಕೆಟ್ ಬಂದರೆ ಅದು ಮೀಡಿಯಂ ಟರ್ಮ್ ಆ್ಯಂಡ್ ಲಾಂಗ್ ಟರ್ಮ್ ಫಂಡ್ಸ್ ಬಗ್ಗೆ ಡೀಲ್ ಮಾಡುತ್ತೆ. ಓಕೆನಾ. ಸೊ ಈ ಕ್ಯಾಪಿಟಲ್ ಮಾರ್ಕೆಟ್ ಎಗೇನ್ 2 ಡಿವಿಷನ್ ಬರುತ್ತೆ. ಒಂದು ಬಂದು ಪ್ರೈಮರಿ ಮಾರ್ಕೆಟ್, ಇನ್ನೊಂದು ಬಂದು ಸೆಕೆಂಡರಿ ಮಾರ್ಕೆಟ್. ಸೊ ಈ ಪ್ರೈಮರಿ ಮಾರ್ಕೆಟ್ ಅಂದರೆ ಏನು, ಮತ್ತು 4 ಮೆಥಡ್ಸ್ ಆಫ್ ಫ್ಲೋಟಿಂಗ್ ನ್ಯೂ ಇಶ್ಯೂಸ್ ಇನ್ ದಿ ಪ್ರೈಮರಿ ಮಾರ್ಕೆಟ್, ಅದ್ರ ಬಗ್ಗೆ ಡೀಟೇಲ್ ಆಗಿ ಡಿಸ್ಕಸ್ ಮಾಡೋಣ. ಸೊ ಫಸ್ಟ್ ಪ್ರೈಮರಿ ಮಾರ್ಕೆಟ್ ಅಂದರೆ ಏನು ಅಂತ ತಿಳ್ಕೊಳ್ಳೋಣ. ಅದಾದಮೇಲೆ ಫ್ಲೋಟಿಂಗ್ ನ್ಯೂ ಇಶ್ಯೂಸ್ ಅಂತಂದರೆ ಏನು ಅನ್ನೋದ್ರ ಬಗ್ಗೆ ಡಿಸ್ಕಸ್ ಮಾಡ್ತಾ ಹೋಗೋಣ. ಸೊ ಫಸ್ಟ್ ಮೀನಿಂಗ್ ನೋಡಿದ್ದಾದರೆ ಪ್ರೈಮರಿ ಮಾರ್ಕೆಟ್ ಅಂತಂದರೆ ಇಟ್ ಡೀಲ್ಸ್ ವಿತ್ ಅ ನ್ಯೂ ಸೆಕ್ಯೂರಿಟೀಸ್. ಸೊ ಇಲ್ಲಿ ನಾವು ಪ್ರೈಮರಿ ಮಾರ್ಕೆಟಲ್ಲಿ ಫಸ್ಟ್ ಟೈಮು ಏನದು ಸೆಕ್ಯೂರಿಟೀಸ್ನ ಇಶ್ಯೂ ಮಾಡ್ತಾ ಇರುತ್ತೆ ಆ ಮಾರ್ಕೆಟಲ್ಲಿ. ಸೊ ಅದನ್ನು ನಾವೇನಂತ ಹೇಳ್ತೀವಿ, ಪ್ರೈಮರಿ ಮಾರ್ಕೆಟ್ ಅಂತ ಹೇಳ್ತೀವಿ. ಇಲ್ಲಿ ಕಂಪನಿ ಇನ್ವೆಸ್ಟರ್ಸ್ಗೆ ನ್ಯೂ ಶೇರ್ಸ್ನ ಸೇಲ್ ಮಾಡ್ತಾನೆ, ಸೆಕ್ಯೂರಿಟೀಸ್ನ ಸೇಲ್ ಮಾಡ್ತಾನೆ. ಸೊ ಅದನ್ನು ನಾವೇನಂತ ಹೇಳ್ತೀವಿ, ಪ್ರೈಮರಿ ಮಾರ್ಕೆಟ್ ಅಂತ ಹೇಳ್ತೀವಿ. ನೀವು ನೋಡ್ಬೋದು ಮಕ್ಕಳಲ್ಲಿ, ಪ್ರೈಮರಿ ಮಾರ್ಕೆಟ್ ಈಸ್ ಆಲ್ಸೋ ನೋನ್ ಆಸ್ ನ್ಯೂ ಇಶ್ಯೂಸ್ ಮಾರ್ಕೆಟ್. ಈಗ ಹೊಸದಾಗಿ ಫಂಡ್ಸ್ ರೈಸ್ ಮಾಡೋದಕ್ಕೋಸ್ಕರ ಹೊಸ ಸೆಕ್ಯೂರಿಟೀಸ್ನ ಕಂಪನಿ ರಿಲೀಸ್ ಮಾಡುತ್ತಲ್ಲ, ಸೊ ರಿಲೀಸ್ ಮಾಡಿದಾಗ ಬಯರ್ಸ್ ಅಥವಾ ಇನ್ವೆಸ್ಟರ್ಸ್ ಅದನ್ನು ಪರ್ಚೇಸ್ ಮಾಡ್ತಾರೆ. ಸೊ ಆ ಮಾರ್ಕೆಟ್ನ ನಾವು ಪ್ರೈಮರಿ ಮಾರ್ಕೆಟ್ ಅಂತ ಹೇಳ್ತೀವಿ. ಇಟ್ ಈಸ್ ಅ ಮಾರ್ಕೆಟ್ ಫಾರ್ ಸೆಲ್ಲಿಂಗ್ ನ್ಯೂ ಸೆಕ್ಯೂರಿಟೀಸ್ ಇಶ್ಯೂಡ್ ಫಾರ್ ದಿ ಫಸ್ಟ್ ಟೈಮ್. ಇನ್ನು ಅದು ಬೇರೆಯವ್ರಿಗೆ, ಈಗ ನೋಡಿ, ಕಂಪನಿ ಇರುತ್ತೆ, ಆ ಕಂಪನಿ ನನಗೆ ಸೇಲ್ ಮಾಡುತ್ತೆ ಅಥವಾ ನಾನು ಕಂಪನಿಯಿಂದ ತೊಗೊಳ್ತೀನಿ, ಪರ್ಚೇಸ್ ಮಾಡ್ತೀನಿ ಅಂತ ಇಟ್ಕೊಳ್ಳಿ. ಸೊ ಅದನ್ನು ನಾವು ಪ್ರೈಮರಿ ಮಾರ್ಕೆಟ್ ಅಂತ ಹೇಳ್ತಾರೆ. ನಾನು ಮತ್ತೆ ಅದನ್ನು ಬೇರೆಯವ್ರಿಗೆ ಸೇಲ್ ಮಾಡಿದ್ರೆ ಅದು ಬಂದು ಸೆಕೆಂಡರಿ ಮಾರ್ಕೆಟಿಗೆ ಬರುತ್ತೆ, ಅದು ಪ್ರೈಮರಿ ಮಾರ್ಕೆಟ್ ಬರೋದಿಲ್ಲ. ಸೊ ಕಂಪನಿಯಿಂದ ಡೈರೆಕ್ಟಾಗಿ ಹೊಸ ಸೆಕ್ಯೂರಿಟೀಸ್ನ ಇನ್ವೆಸ್ಟರ್ಸು ಪರ್ಚೇಸ್ ಮಾಡ್ತಾರಲ್ಲ, ಆ ಮಾರ್ಕೆಟ್ನ ನಾವು ಪ್ರೈಮರಿ ಮಾರ್ಕೆಟ್ ಅಂತ ಹೇಳ್ತೀವಿ. ಹಾಗಾದರೆ ಫ್ಲೋಟಿಂಗ್ ಅಂತಂದರೆ ಏನು ಅಂದರೆ, ಹೇಗೆ ಕಂಪನೀಸು ಫಂಡ್ಸ್ನ ಪಬ್ಲಿಕ್ಕಿಂದ ಕಂಪನಿಗೆ ಫ್ಲೋ ಆಗೋ ರೀತಿಯಲ್ಲಿ ಮಾಡ್ಕೊಳ್ತಾರೆ ಥ್ರೂ ಇಶ್ಯೂಸ್, ನ್ಯೂ ಇಶ್ಯೂಸ್ ಅಂತ ಹೇಳ್ತಾರೆ. ನ್ಯೂ ಸೆಕ್ಯೂರಿಟೀಸ್ನ ಇಶ್ಯೂ ಮಾಡಿ ಫಂಡ್ಸ್ನ ಹೇಗೆ ಮೊಬಿಲೈಸ್ ಮಾಡುತ್ತೆ ಕಂಪನಿ, ಯಾವ ಮೆಥಡ್ಸ್ನ ಯೂಸ್ ಮಾಡುತ್ತೆ ಅನ್ನೋದೇ ಇದ್ರದ್ದು ಕ್ವಶನ್. 4 ಮೆಥಡ್ಸ್ ಆಫ್ ಫ್ಲೋಟಿಂಗ್ ನ್ಯೂ ಇಶ್ಯೂಸ್ ಇನ್ ದಿ ಪ್ರೈಮರಿ ಮಾರ್ಕೆಟ್. ಯಾವ ರೀತಿಯಲ್ಲಿ ಒಂದು ಕಂಪನಿ ಪಬ್ಲಿಕ್ಕಿಂದ ಫಂಡ್ಸ್ ರೈಸ್ ಮಾಡುತ್ತೆ ಫಸ್ಟ್ ಟೈಮು ಅನ್ನೋದ್ರ ಬಗ್ಗೆ ನಾವು ಮಾತಾಡ್ತಾ ಹೋಗೋಣ. ಸೊ ಆಫರ್ಸ್ ಥ್ರೂ ಪ್ರಾಸ್ಪೆಕ್ಟ್ಸ್ನ ನಾವು ಒಂದು ಡಾಕ್ಯುಮೆಂಟ್ ಅಂತಲೇ ನಾವು ಹೇಳ್ಬೋದು. ಕಂಪನಿ ಬಗ್ಗೆ ಡೀಟೇಲ್ಡ್ ಇನ್ಫಾರ್ಮೇಷನ್ ಕೊಡುತ್ತೆ. ಅದರದ್ದು ಆಬ್ಜೆಕ್ಟಿವ್ಸ್ ಏನು, ಅದರದ್ದು ಗ್ರೋತ್ ರೇಟ್ ಏನಿದೆ, ಫೈನಾನ್ಷಿಯಲ್ ಸ್ಟ್ರೆಂತ್ ಹೇಗಿದೆ, ಸೊ ಅದರದ್ದು ಗೋಲ್ಸ್ನ ರೀಚ್ ಮಾಡೋದಕ್ಕೆ ಸ್ಟ್ರಾಟಜೀಸ್ ಏನಿದೆ, ಈ ಥರದ್ದು ಡೀಟೇಲ್ಡ್ ಇನ್ಫಾರ್ಮೇಷನ್ನು ಪಬ್ಲಿಕ್ಕಿಗೆ ಕೊಡೋ ಅಂಥದ್ದನ್ನು ನಾವೇನಂತ ಹೇಳ್ತೀವಿ, ಪ್ರಾಸ್ಪೆಕ್ಟ್ಸ್ ಅಂತಾರೆ. ಯಾವಾಗ ಕಂಪನಿ ಫಸ್ಟ್ ಟೈಮ್ ಅವರು ನ್ಯೂ ಸೆಕ್ಯೂರಿಟೀಸ್ನ ಇಶ್ಯೂ ಮಾಡುತ್ತೋ ಆವಾಗ ಪರ್ಚೇಸರ್ಸ್ ಅಥವಾ ಇನ್ವೆಸ್ಟರ್ಸ್ಗೆ ಡೀಟೇಲ್ಸ್ ಇಲ್ಲ ಅಂತಂದರೆ, ಅವ್ರದ್ದು ಇನ್ಫಾರ್ಮೇಷನ್ನು ಕಂಪನಿ ಇನ್ಫಾರ್ಮೇಷನ್ ಇಲ್ಲ ಅಂತಂದಾಗ ಇನ್ವೆಸ್ಟ್ಮೆಂಟ್ ಮಾಡೋದು ಕಷ್ಟ ಆಗುತ್ತೆ, ಜೊತೆಗೆ ಕಂಪನಿಗೆ ಫಂಡ್ಸ್ ರೈಸ್ ಮಾಡೋದು ಕೂಡ ಕಷ್ಟ ಆಗುತ್ತೆ. ಸೊ ಅಂಥ ಟೈಮಲ್ಲಿ ಏನು ಮಾಡುತ್ತೆ ಕಂಪನಿ, ಈ ಪ್ರಾಸ್ಪೆಕ್ಟ್ಸ್ ಮೂಲಕ ಅವರು ಇನ್ಫಾರ್ಮೇಷನ್ನ ಪಬ್ಲಿಕ್ಗೆ ಸಿಗೋ ಹಾಗೆ ಮಾಡ್ತಾರೆ. ಜೊತೆಗೆ ಇದು ಒಂದು ಮೋಸ್ಟ್ ಪಾಪ್ಯುಲರ್ ಮೆಥಡ್ ಅಂತಲೇ ನಾವು ಹೇಳ್ಬೋದು. ಸೊ ಇಟ್ ಇನ್ವೈಟ್ಸ್ ಇನ್ವೆಸ್ಟರ್ಸ್ ಟು ಸಬ್ಸ್ಕ್ರೈಬ್, ಓಕೆ, ಥ್ರೂ ಏನಂತ ಹೇಳ್ಬೋದು, ಥ್ರೂ ಇಶ್ಯೂ ಆಫ್ ಪ್ರಾಸ್ಪೆಕ್ಟಸ್ ಅಂತಲೇ ನಾವು ಹೇಳ್ಬೋದು. ಸೊ ಪ್ರಾಸ್ಪೆಕ್ಟ್ಸ್ ಇಶ್ಯೂ ಮಾಡೋದ್ರಿಂದ ಪಬ್ಲಿಕ್ಕು ಸಬ್ಸ್ಕ್ರೈಬ್ ಆಗೋ ರೀತಿಯಲ್ಲಿ ಅಟ್ರ್ಯಾಕ್ಟ್ ಮಾಡೋದಕ್ಕೆ ಪ್ರಾಸ್ಪೆಕ್ಟ್ಸ್ನ ರಿಲೀಸ್ ಮಾಡಿ ಅವರು ನ್ಯೂ ಶೇರ್ಸ್ನ
ಸೇಲ್ ಮಾಡ್ತಾರೆ ಅಂತಲೇ ನಾವು ಸೆಕ್ಯೂರಿಟೀಸ್ನ ಸೇಲ್ ಮಾಡ್ತಾರೆ ಅಂತಲೇ ನಾವು ಹೇಳ್ಬೋದು. ಜೊತೆಗೆ ಇದು ಡೈರೆಕ್ಟ್ ಅಪೀಲ್ ಅಂತಲೇ ಹೇಳ್ಬೋದು. ಇನ್ವೆಸ್ಟರ್ಸಿಗೆ ಡೈರೆಕ್ಟಾಗಿ ಅಪೀಲ್ ಮಾಡುತ್ತೆ ಇನ್ ಆರ್ಡರ್ ಟು ರೈಸ್ ಕ್ಯಾಪಿಟಲ್ ಅಂತಲೇ ನಾವು ಹೇಳ್ಬೋದು. ಸೊ ಥ್ರೂ ಪ್ರಾಸ್ಪೆಕ್ಟ್ಸ್ ಅಂತಂದರೆ ಅವರು ಅದನ್ನು ಪ್ರಿಪೇರ್ ಮಾಡಿ ಅದನ್ನು ಅಡ್ವರ್ಟೈಸ್ಮೆಂಟ್ ಮೂಲಕ ನ್ಯೂಸ್ ಪೇಪರ್ಸು ಮ್ಯಾಗ್ಝಿನಲ್ಲಿ ಅವರು ಪಬ್ಲಿಷ್ ಮಾಡೋದ್ರಿಂದ ಅದು ಪಬ್ಲಿಕ್ಗೆ ರೀಚ್ ಆಗುತ್ತೆ. ಆಗ ಪಬ್ಲಿಕ್ ಇಂಟ್ರೆಸ್ಟ್ ಇರೋರು ಇನ್ವೆಸ್ಟರ್ಸು ಡೈರೆಕ್ಟಾಗಿ ಇನ್ವೆಸ್ಟ್ ಮಾಡ್ತಾರೆ ಅಂತಲೇ ನಾವು ಇಲ್ಲಿ ಹೇಳ್ಬೋದು. ಇಲ್ಲಿ ನೋಡಿ, ಇಟ್ ಈಸ್ ದ ಮೋಸ್ಟ್ ಪಾಪ್ಯುಲರ್ ಮೆಥಡ್ ಆಫ್ ರೈಸಿಂಗ್ ಫಂಡ್ಸ್ ವಿಚ್ ಇನ್ವಾಲ್ವ್ಸ್ ಇನ್ವೈಟಿಂಗ್ ಸಬ್ಸ್ಕ್ರಿಪ್ಷನ್ from the public through the issue of prospects. Prospects makes a direct appeal to investors to raise a capital through an advertisement in newspapers, magazines. So ಈ ರೀತಿಯಾಗಿ ಪ್ರಾಸ್ಪೆಕ್ಟ್ಸ್ನ ಇಶ್ಯೂ ಮಾಡಿ ಅವರು ಫಂಡ್ಸ್ನ ರೈಸ್ ಮಾಡ್ತಾರೆ ಅಂತ ಹೇಳ್ಬೋದು. ನೆಕ್ಸ್ಟ್ ನೋಡೋದಾದರೆ ಆಫರ್ಸ್ ಫಾರ್ ಸೇಲ್ ಅಂತಂದರೆ ಇಲ್ಲಿ ಕಂಪನಿ ಏನು ಮಾಡುತ್ತೆ, ಡೈರೆಕ್ಟಾಗಿ ಅವರು ಬೈಯರ್ಸ್ ಅಥವಾ ಇನ್ವೆಸ್ಟರ್ಸ್ಗೆ ಲಿಂಕ್ ಕೊಡದೆ ಇಂಟರ್ಮೀಡಿಯೇಟ್ಸ್ನ ಚೂಸ್ ಮಾಡ್ಕೊಳುತ್ತೆ. ಸೊ ಅವ್ರು ಏನು ಮಾಡ್ತಾರೆ, ಇಲ್ಲಿ ಇಂಟರ್ಮೀಡಿಯೇಟ್ಸ್ನ ಚೂಸ್ ಮಾಡಿಕೊಂಡು ಆಮೇಲೆ ಅವ್ರು ಏನು ಮಾಡ್ತಾರೆ, ಥ್ರೂ ಇಂಟರ್ಮೀಡಿಯೇಟ್ ಏನು ಮಾಡ್ತಾರೆ, ಪಬ್ಲಿಕ್ಗೆ ಸಪ್ಲೈ ಆಗೋ ರೀತಿಯಲ್ಲಿ ಮಾಡ್ಕೊತಾರೆ. ಅಂದರೆ ಇದು ಪಾಯಿಂಟ್ ಏನು ಅಂದರೆ ಇಲ್ಲಿ ಕಂಪನಿ ಏನು ಮಾಡುತ್ತೆ, ಸೊ ಲಂಸಮ್ ಆಗಿ ಇನ್ವೆಸ್ಟರ್ಸ್ಗೆ ಅಂದರೆ ಮಿಡಲ್ ಮೆನ್ಸ್ಗೆ ಸೇಲ್ ಮಾಡಿಬಿಡ್ತಾರೆ. ಈಗ ಫಾರ್ ಎಕ್ಸಾಂಪಲ್ ಕಂಪನಿ 1000 ಸೆಕ್ಯೂರಿಟೀಸ್ನ ಸೇಲ್ ಮಾಡ್ತಾ ಇರುತ್ತೆ. ಅದರದ್ದು ವ್ಯಾಲ್ಯೂ ಬಂದುಬಿಟ್ಟು 10 ರೂಪೀಸ್ ಅಂತಿರುತ್ತೆ ಅಂತ ಇಟ್ಕೊಳ್ಳೋಣ. ಸೊ ಅವ್ರು ಏನು ಮಾಡ್ತಾರೆ, ಇದನ್ನು 10,000ಗೆ ಇಂಟರ್ಮೀಡಿಯೇಟ್ ಅವ್ರಿಗೆ ಸೇಲ್ ಮಾಡ್ತಾರೆ. ಸೊ ಇವ್ರು ಏನು ಮಾಡ್ತಾರೆ, ಇಂಟರ್ಮೀಡಿಯೇಟ್ 10,000ನ ಯಾರಿಗೆ, ಕಂಪ್ನಿಗೆ ಪೇ ಮಾಡಿಬಿಟ್ಟು 1000 ಸೆಕ್ಯೂರಿಟೀಸ್ನ ಇವರು ಪರ್ಚೇಸ್ ಮಾಡ್ತಾರೆ. ಆಮೇಲೆ ಪರ್ಚೇಸ್ ಮಾಡಾದಮೇಲೆ ಅವನ್ನ ಪಬ್ಲಿಕ್ಗೆ ಇಂಟರ್ಮೀಡಿಯೇಟ್ ಪ್ರಾಫಿಟ್ಗೋಸ್ಕರ ಸೇಲ್ ಮಾಡ್ಬೋದು. ಅಂದರೆ ಮೋರ್ ದ್ಯಾನ್ 10 ರೂಪೀಸು ಕೂಡ ಅವರು ಪಬ್ಲಿಕ್ಗೆ ಸೇಲ್ ಮಾಡ್ಬೋದು. ಇದು ಒಂದು ಪ್ಲಸ್ ಪಾಯಿಂಟ್ ಕಂಪನಿಗೆ. ಯಾಕಂದರೆ ಇಂಟರ್ಮೀಡಿಯೇಟ್ಗೆ ಅವ್ರಿಗೆ ಎಷ್ಟು ಬೇಕೋ ಆ ರೇಟಲ್ಲಿ ಅವರು ಸೇಲ್ ಮಾಡಿ ಮುಗಿಸ್ತಾರೆ. ಅದಾದಮೇಲೆ ಪಬ್ಲಿಕ್ ಹತ್ರ ಕಾಂಟ್ಯಾಕ್ಟ್ ಇರೋದಿಲ್ಲ. ಥ್ರೂ ಇಂಟರ್ಮೀಡಿಯೇಟೇ ಅವ್ರು ಏನು ಮಾಡ್ತಾರೆ, ಫಂಡ್ಸ್ನ ರೈಸ್ ಮಾಡ್ಕೊಳ್ತಾರೆ. ಇಂಟರ್ಮೀಡಿಯೇಟ್ ಹತ್ರ ಕಲೆಕ್ಟ್ ಮಾಡಿಕೊಂಡು ಆಮೇಲೆ ಇಂಟರ್ಮೀಡಿಯೇಟರು ಅವರು ಪಬ್ಲಿಕ್ಗೆ ಸೇಲ್ ಮಾಡುವಂಥ ಮೆಥಡ್ ಅಂತಲೇ ನಾವು ಹೇಳ್ಬೋದು. ಇಲ್ಲಿ ಇಶ್ಯೂಯಿಂಗ್ ಹೌಸಸ್ ಇರುತ್ತೆ, ಸ್ಟಾಕ್ ಬ್ರೋಕರ್ಸ್ ಇರ್ತಾರೆ. ಸೊ ಅವ್ರನ್ನ ನಾವು ಏನಂತ ಹೇಳ್ತೀವಿ, ಇಂಟರ್ಮೀಡಿಯೇಟರೀಸ್ ಅಂತ ನಾವು ಹೇಳ್ತೀವಿ. ಇಲ್ಲಿ ನೋಡ್ಬೋದು, ಇನ್ ದಿಸ್ ಮೆಥಡ್ ಸೆಕ್ಯೂರಿಟೀಸ್ ಟು ಬಿ ಇಶ್ಯೂಡ್ ಆರ್ ಆಫರ್ಡ್ ಫಾರ್ ಸೇಲ್ ಥ್ರೂ ಇಂಟರ್ಮೀಡಿಯೇಟರೀಸ್ ಲೈಕ್ ಇಶ್ಯೂಯಿಂಗ್ ಹೌಸ್ ಆರ್ ಸ್ಟಾಕ್ ಬ್ರೋಕರ್ಸ್ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಸೊ ಇಲ್ಲಿ ನೋಡ್ಬೋದು ನೀವು, ಕಂಪನಿ ಸೇಲ್ಸ್ ಸೆಕ್ಯೂರಿಟೀಸ್ ಟು ಇಂಟರ್ಮೀಡಿಯೇಟರೀಸ್ ಆರ್ ಬ್ರೋಕರ್ಸ್ ಅಟ್ ಆನ್ ಅಗ್ರೀಡ್ ಪ್ರೈಸ್. ದ ಬ್ರೋಕರ್ಸ್ ರೀಸೇಲ್ಸ್ ದೆಮ್ ಟು ಇನ್ವೆಸ್ಟರ್ ಅಟ್ ಅ ಹೈಯರ್ ಪ್ರೈಸ್. ಇಲ್ಲಿ ಹೇಳೋದ್ನಲ್ಲ 10 ರೂಪಾಯಿ, ಅಲ್ಲಿ ಒಂದು ಪ್ರೀ ಡಿಟರ್ಮೈನ್ಡ್ ಪ್ರೈಸಲ್ಲಿ ಅವರು ಸೇಲ್ ಮಾಡಿಬಿಡ್ತಾರೆ ಇಂಟರ್ಮೀಡಿಯೇಟ್ಸ್ ಅಥವಾ ಬ್ರೋಕರ್ಸ್ಗೆ ಅಂತಲೇ ನಾವು ಹೇಳ್ಬೋದು. ಅದಾದಮೇಲೆ ಅವರು ಪಬ್ಲಿಕ್ಗೆ ಸೇಲ್ ಮಾಡಬೇಕಾದ್ರೆ ಡೆಫಿನೆಟ್ಲಿ ಬ್ರೋಕರೇಜ್ ಎಲ್ಲ ಇನ್ಕ್ಲೂಡ್ ಮಾಡೇ ಇರ್ತಾರೆ. ಹಾಗಾಗಿ ಅದರದ್ದು ಪ್ರೈಸ್ ಜಾಸ್ತಿ ಹಾಗೆ ಆಗುತ್ತೆ. ಸೊ ರೀಸೇಲ್ ಮಾಡಬೇಕಾದ್ರೆ ಹೈ ಪ್ರೈಸ್ಗೆ ಅವರು ಸೇಲ್ ಮಾಡ್ತಾರೆ ಅಂತಲೇ ನಾವು ಹೇಳಬಹುದು. ನೆಕ್ಸ್ಟ್ ನೋಡೋದಾದರೆ ಪ್ರೈವೇಟ್ ಪ್ಲೇಸ್ಮೆಂಟ್ಸ್ ಅಂದರೆ ಏನು ಅಂತಂದರೆ, ಇಲ್ಲಿ ಕಂಪ್ಲೀಟಾಗಿ ಪಬ್ಲಿಕ್ಗೆ ಕಾಂಟ್ಯಾಕ್ಟ್ ಮಾಡ್ದಿರ ಅವ್ರು ಏನು ಮಾಡ್ತಾರೆ, ಇನ್ಸ್ಟಿಟ್ಯೂಷನಲ್ ಇನ್ವೆಸ್ಟರ್ಸ್ ಅಂತ ಇರ್ತಾರೆ. ಅಂದರೆ ಬ್ಯಾಂಕ್ಸ್ ಅಂತ ನೀವು ತೊಗೊಳ್ಬೋದು ಮಕ್ಕಳ. ಬ್ಯಾಂಕ್ಸು, ನಾನ್ ಬ್ಯಾಂಕಿಂಗ್ ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ಸ್ ಇರ್ಬೋದು, ಬ್ಯಾಂಕ್ಸ್ ಇರ್ಬೋದು, ಅಥವಾ ಪ್ರೈವೇಟ್ ಇಂಡಿವಿಜುವಲ್ಸ್, ಸ್ವಲ್ಪ ಒಂದು ಹ್ಯಾಂಡ್ಫುಲ್ ಆಫ್ ಪೀಪಲ್ನ ಆ ಕಂಪನಿ ಸೆಲೆಕ್ಟ್ ಮಾಡ್ಬೋದು. ಸೊ ಒಂದು 5-10 ಈ ಥರ ಸೆಲೆಕ್ಟೆಡ್ ಇಂಡಿವಿಜುವಲ್ಸ್ಗೆ ಡೈರೆಕ್ಟಾಗಿ ಕಂಪನಿ ಏನು ಮಾಡುತ್ತೆ, ಕಾಂಟ್ಯಾಕ್ಟ್ ಮಾಡುತ್ತೆ. ಸೊ ಇವ್ರಿಗೆ ಅವರು ಡೈರೆಕ್ಟಾಗಿ ಸೇಲ್ ಮಾಡ್ತಾರೆ. ಸೊ ಅವ್ರಿಗೆ ಆಲ್ರೆಡಿ
ಇವರನ್ನ ಏನು ಮಾಡ್ತಾರೆ ಅಂತಂದರೆ, ಇನ್ಸ್ಟಿಟ್ಯೂಷನ್ಸ್ ಇನ್ವೆಸ್ಟ್ ಮಾಡೋಕ್ಕೆ ರೆಡಿ ಇದ್ದಾರೆ ಅಂತಂದರೆ ಸೆಕ್ಯೂರಿಟೀಸ್ನ ಏನು ಮಾಡುತ್ತೆ, ಕಂಪನಿ ಅವರಿಗೆ ಅಲಾಟ್ ಮಾಡಿಬಿಡುತ್ತೆ. ಸೊ ಈ ರೀತಿಯಾಗಿ ಫಂಡ್ಸ್ನ ಕೂಡ ರೈಸ್ ಮಾಡ್ಬೋದು ಅಂತಲೇ ನಾವು ಹೇಳ್ಬೋದು. ಆ ಮೆಥಡ್ನ ನಾವೇನಂತ ಹೇಳ್ತೀವಿ, ಪ್ರೈವೇಟ್ ಪ್ಲೇಸ್ಮೆಂಟ್ಸ್ ಅಂತ ಹೇಳ್ತೀವಿ. ಅಂದರೆ ಕಂಪ್ಲೀಟ್ ಪಬ್ಲಿಕ್ನ ಸೆಲೆಕ್ಟ್ ಮಾಡದೆ ಅವ್ರೇನು ಮಾಡ್ತಾರೆ, ಸೆಲೆಕ್ಟೆಡ್ ಇನ್ವೆಸ್ಟರ್ಸ್ನ ಸೆಲೆಕ್ಟ್ ಮಾಡ್ತಾರೆ. ಮತ್ತು ಇನ್ಸ್ಟಿಟ್ಯೂಷನಲ್ ಇನ್ವೆಸ್ಟರ್ಸ್ ಇರ್ತಾರಲ್ಲ ಅಂಥವ್ರನ್ನ ಸೆಲೆಕ್ಟ್ ಮಾಡಿಕೊಂಡು ಅಲ್ಲಿ ಅವರು ಫಂಡ್ಸ್ನ ರೈಸ್ ಮಾಡ್ತಾರೆ. ಸೊ ಅದನ್ನು ನಾವೇನಂತ ಹೇಳ್ತೀವಿ, ಪ್ರೈವೇಟ್ ಪ್ಲೇಸ್ಮೆಂಟ್ ಅಂತ ಹೇಳ್ತೀವಿ. ಇಟ್ ರೆಫರ್ಸ್ ಟು ದಿ ಪ್ರೋಸೆಸ್ ಆಫ್ ಅಲಾಟ್ಮೆಂಟ್ ಆಫ್ ಸೆಕ್ಯೂರಿಟೀಸ್ ಬೈ ಎ ಕಂಪನಿ ಟು ಇನ್ಸ್ಟಿಟ್ಯೂಷನಲ್ ಇನ್ವೆಸ್ಟರ್ಸ್ ಆ್ಯಂಡ್ ಸಮ್ ಸೆಲೆಕ್ಟೆಡ್ ಇಂಡಿವಿಜುವಲ್ಸ್ ಅಂತ ಹೇಳ್ತಿದ್ದಾರೆ. ನೆಕ್ಸ್ಟ್ ನೋಡೋದಾದರೆ ರೈಟ್ಸ್ ಇಶ್ಯೂಸ್ ಅಂದರೆ ಇಲ್ಲಿ ಕಂಪನಿ ಆಲ್ರೆಡಿ ನಾನು ಒಂದು ಕಂಪನಿ ಶೇರ್ಸ್ನ ಪರ್ಚೇಸ್ ಮಾಡಿದ್ದೀನಿ ಅಂತ ಇಟ್ಕೊಳ್ಳಿ. ಸೊ ಈಗ ಮತ್ತೆ ಅದೇ ಕಂಪನಿ ನ್ಯೂ ಶೇರ್ಸ್ ಇಶ್ಯೂ ಮಾಡಬೇಕಾದ್ರೆ ಅವ್ರು ಏನು ಮಾಡ್ತಾರೆ, ಆಲ್ರೆಡಿ ನನ್ನ ಹತ್ರ ಅವ್ರದ್ದು ಶೇರ್ಸ್ ಇದೆ ಅಥವಾ ಸೆಕ್ಯೂರಿಟೀಸ್ ಇದೆ, ಜೊತೆಗೆ ಏನಾಗ್ತಿದೆ ಇಲ್ಲಿ ಮತ್ತೆ ಅವರು ಹೊಸದಾಗಿ ಇಶ್ಯೂ ಮಾಡ್ತಾರಂಥ ಸೆಕ್ಯೂರಿಟೀಸ್ ಏನಿದೆ, ಅವರು ಫಸ್ಟು ಯಾರು ಶೇರ್ ಹೋಲ್ಡರ್ಸು ಹೋಲ್ಡ್ ಮಾಡಿರ್ತಾರೋ ಅವ್ರಿಗೇ ಪ್ರಪೋಸಲ್ ಇರ್ತಾರೆ, ನೀವೇ ಪರ್ಚೇಸ್ ಮಾಡಿ. ಯಾಕಂತಂದರೆ ಆಲ್ರೆಡಿ ಓನ್ ಮಾಡ್ತಾ ಇರೋ ಅಂಥವರು ಕಸ್ಟಮರ್ಸ್, ಆಲ್ರೆಡಿ ಯಾರು ಕ್ಲೈಂಟ್ಸ್ ಇರ್ತಾರೋ ಅವ್ರಿಗೆ ಕಂಪ್ನಿ ಬಗ್ಗೆ ಆಲ್ರೆಡಿ ಗೊತ್ತಿರುತ್ತೆ. ಸೊ ಹಾಗಾಗಿ ಫಸ್ಟ್ ಅವ್ರನ್ನ ಅಪ್ರೋಚ್ ಮಾಡಿದ್ರೆ ಈಸಿಯಾಗೂ ಫಂಡ್ಸ್ನ ರೈಸ್ ಮಾಡ್ಬೋದು. ಜೊತೆಗೆ ಕಂಪನಿ ಬಗ್ಗೆ ಅವ್ರ ಹತ್ರ ಹೇಳುವಂಥ ಅವಶ್ಯಕತೆಯೂ ಕೂಡ ಅವರಿಗೆ ಇರೋದಿಲ್ಲ. ಸೊ ಹಾಗಾಗಿ ಕ್ವಿಕ್ಕಾಗಿ ನಾವೇನು ಮಾಡ್ಬೋದು, ನಮ್ಮ ಕ್ಲೈಂಟ್ಸ್ ಯಾರಿರ್ತಾರೆ ಅಥವಾ ಇನ್ವೆಸ್ಟರ್ಸ್ ಯಾರಿರ್ತಾರೋ ಅವ್ರಿಗೆ ಡೈರೆಕ್ಟಾಗಿ ಅಪ್ರೋಚ್ ಮಾಡೋದ್ರಿಂದ ಈಸಿಯಾಗಿ ಫಂಡ್ಸ್ನ ಮೊಬಲೈಸ್ ಮಾಡ್ಬೋದು. ಅದನ್ನು ರೈಟ್ಸ್ ಇಶ್ಯೂ ಅಂತ ನಾವು ಹೇಳ್ತೀವಿ. ಇಟ್ ರೆಫರ್ಸ್ ಟು ದಿ ಮೆಥಡ್ ಆಫ್ ಇಶ್ಯೂ in which new shares are offered to the existing shareholders in proportion to the number of shares they already possess. So ಯಾರು ನಮ್ಮದು ಶೇರ್ಸ್ ಇನ್ವೆಸ್ಟರ್ಸ್ ಆಲ್ರೆಡಿ ಓಲ್ಡ್ ಇನ್ವೆಸ್ಟರ್ಸ್ ಇರ್ತಾರೋ ಅವ್ರಿಗೆ ಅವ್ರದ್ದು ಏನು ಪ್ರಪೋರ್ಷನ್ಸ್ ಇರುತ್ತೆ ಶೇರ್ ಹೋಲ್ಡಿಂಗು, ಅದ್ರ ಪ್ರಕಾರ ನ್ಯೂ ಶೇರ್ಸ್ನು ಕೂಡ ಆಫರ್ ಮಾಡೋ ಮೆಥಡ್ನ ನಾವು ಇಲ್ಲಿ ಏನಂತ ಹೇಳ್ತೀವಿ, ರೈಟ್ಸ್ ಇಶ್ಯೂಸ್ ಅಂತ ಹೇಳ್ತೀವಿ. ಸೊ ಈ ರೀತಿಯಾಗಿ ಫಂಡ್ಸ್ನ ಪ್ರೈಮರಿ ಮಾರ್ಕೆಟಲ್ಲಿ ಮೊಬಲೈಸ್ ಮಾಡ್ಬೋದು ಅಂತಲೇ ನಾವು ಇಲ್ಲಿ ಹೇಳ್ಬೋದು ಮಕ್ಕಳ. ಇಟ್ ಈಸ್ ಅ ರೈಟ್ ಗಿವನ್ ಟು ಎಕ್ಸಿಸ್ಟಿಂಗ್ ಶೇರ್ ಹೋಲ್ಡರ್ಸ್ ಟು ಸಬ್ಸ್ಕ್ರೈಬ್ ಅಂತಲೂ ನಾವು ಇಲ್ಲಿ ಹೇಳ್ಬೋದು. ಸೊ ಈ 4 ಮೆಥಡ್ ತುಂಬಾ ಇಂಪಾರ್ಟೆಂಟ್ ಅಂತಲೇ ನಾವು ಹೇಳ್ಬೋದು. ಸೊ ಪ್ರೈಮರಿ ಮಾರ್ಕೆಟಲ್ಲಿ ಈ ರೀತಿಯಾಗಿ ಅವರು ಫಂಡ್ಸ್ನ ಮೊಬಲೈಸ್ ಮಾಡ್ತಾರೆ ಅಂತ ನಾವು ಹೇಳ್ಬೋದು. Dear students, if you like, please like, share and subscribe to my channel. Thank you so much.